ಮದುವೆಯ ಬಳಿಕ ನಟಿ ಅಮೂಲ್ಯ ಬಣ್ಣ ಹಚ್ಚಲಿಲ್ಲ. ಅನೇಕ ವರ್ಷಗಳಿಂದ ಅವರು ನಟನೆಗೆ ರೀ ಎಂಟ್ರಿ ಕೊಡ್ತಾರೆ ಎಂಬ ವದಂತಿ ಕೂಡ ಇತ್ತು. ಮಕ್ಕಳಿಬ್ರು ಬೆಳೆದು ದೊಡ್ಡವರಾಗ್ತಿದ್ದಾರೆ. ಅಮೂಲ್ಯ ಲುಕ್ ವಿಚಾರದಲ್ಲಿಯೂ ಮತ್ತದೇ ಹಳೆಯ ಚಾರ್ಮ್ ಮರಳಿದ್ದಾರೆ. ಇದೀಗ ಅವರು ಪೋಸ್ಟ್ ಮಾಡಿರುವ ಹೊಸದೊಂದು ಫೋಟೋಶೂಟ್ ಮತ್ತೆ ಮರಳುವ ತಯಾರಿಯ ಸುಳಿವನ್ನ ನೀಡ್ತಾ ಇದೆ. ಅಮೂಲ್ಯ ಇದೀಗ ಜಬರ್ದಸ್ತ್ ಮಾಡರ್ನ್ ಲುಕ್ ನಲ್ಲಿ ಫೋಟೋಶೂಟ್ ಅನ್ನ ಮಾಡಿಸಿದ್ದಾರೆ. ಕಪ್ಪು ಬಿಳಿ ಮಾಡರ್ನ್ ಬಟ್ಟೆಯನ್ನ ಧರಿಸಿ ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣುವಂತೆ ಪೋಸ್ ಕೊಟ್ಟಿದ್ದಾರೆ. ಈ ಫೋಟೋಗೆ ವಿಶೇಷ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದು, ಜೀವನವು ಅಸ್ಪಷ್ಟವಾದಾಗ ನಿಮ್ಮ ಗಮನವನ್ನ ಹೊಂದಿಸಿ ಎಂದಿದ್ದಾರೆ. ಇದರರ್ಥ ಸಿನಿಮಾಗೆ ಮರಳುವತ್ತ ಗಮನ ಕೊಡ್ತಿದ್ದಾರೆ ಎಂಬ ಚರ್ಚೆ ಅಭಿಮಾನಿಗಳಲ್ಲಿ ಮೂಡಿದೆ. ಟಾಲಿವುಡ್ನ ಜೂನಿಯರ್ ಎನ್ಟಿಆರ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಒಪ್ಕೊಂಡಿದ್ದಾರೆ. ಬಾಲಿವುಡ್ನಲ್ಲಿ ಮೊದಲ ಸಿನಿಮಾ ರಿತಿಕ್ ರೋಷನ್ ಜೊತೆ ವಾರ್ 2 ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಈಗಾಗಲೇ ಮುಂಬೈಗೆ ತೆರಳಿ ವಾರ್ 2 ಸಿನಿಮಾದ ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಬಳಿಕ ಈಗ ಮೈಥಾಲಜಿಕಲ್ ಸಿನಿಮಾ ಮಾಡುವ ಕಡೆ ಎನ್ಟಿಆರ್ ಗಮನ ಕೊಡ್ತಿದ್ದಾರೆ ಎನ್ನಲಾಗ್ತಾ ಇದೆ. ತ್ರಿವಿಕ್ರಮ್ ಶ್ರೀನಿವಾಸ್ ನಿರ್ದೇಶನ ಮಾಡಲು ತಯಾರಿ ಮಾಡಿಕೊಂಡ ಪೌರಾಣಿಕ ಕಥೆಯಾಧಾರಿತ ಸಿನಿಮಾಗೆ ಜೂನಿಯರ್ ಎನ್ಟಿಆರ್ ನಾಯಕ. ಈ ಮೊದಲು ಈ ಸಿನಿಮಾದ ಕಥೆಯನ್ನ ಅಲ್ಲು ಅರ್ಜುನ್ಗೆ ಸಿದ್ಧ ಮಾಡಿಕೊಂಡಿದ್ದ ನಿರ್ದೇಶಕ ಬದಲಾಯಿಸಿ ಜೂನಿಯರ್ ಎನ್ಟಿಆರ್ಗೆ ಈ ಸಿನಿಮಾವನ್ನ ನಿರ್ದೇಶನ ಮಾಡುವ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಈ ಸಿನಿಮಾಗೂ ಇತ್ತೀಚೆಗೆ ಜೂನಿಯರ್ ಎನ್ಟಿಆರ್ ಕೈಯಲ್ಲಿ ಹಿಡಿದ ಬುಕ್ ತಾಳಿಯಾಗ್ತಾ ಇದೆ. ಇಷ್ಟು ದಿನವಿದ್ದ ಊಹಾಪೋಹಗಳು ನಿಜವಾಗ್ತಾ ಇವೆ. ಜೂನಿಯರ್ ಎನ್ಟಿಆರ್ ಮೈಥಾಲಜಿಕಲ್ ಸಿನಿಮಾ ಮಾಡೋದು 100% ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಜಂಗಲ್ ಮಂಗಲ್ ಚಿತ್ರದ ಟ್ರೈಲರ್ ಔಟ್ ಆಗಿದೆ. ಕನ್ನಡದ ಜಂಗಲ್ ಮಂಗಲ್ ಚಿತ್ರದ ಟ್ರೈಲರ್ ಪ್ರಾಮಿಸಿಂಗ್ ಆಗಿದೆ. ಅದೆಷ್ಟು ಅಂದ್ರೆ ಈ ಸಿನಿಮಾದ ಕಂಟೆಂಟ್ ಈಗಾಗಲೇ ಹೊಸ ಫೀಲ್ ಕೊಡ್ತಾ ಇದೆ. ಎಲ್ಲೆಡೆ ಕಾಡು, ಆದ್ರೆ ಆ ಚಿತ್ರದಲ್ಲಿ ಬರುವ ಕಾಡಿನ ಕತೆ ಬೇರೆ ಇದೆ. ಅದರ ಝಲಕ್ ಟ್ರೈಲರ್ ಅಲ್ಲಿ ರಿವೀಲ್ ಆಗಿದೆ. ಯಶ್ ಶೆಟ್ಟಿ ಈ ಮೊದಲು ವಿಲನ್ ರೋಲ್ ಅನ್ನ ಮಾಡ್ತಾ ಇದ್ರು, ಆದ್ರೆ ಇದೀಗ ಈ ಚಿತ್ರದಲ್ಲಿ ಹೀರೋ ಆಗಿದ್ದಾರೆ. ಈ ಹೀರೋಗೆ ಹರ್ಷಿತಾ ರಾಮಚಂದ್ರ ಜೋಡಿಯಾಗಿದ್ದಾರೆ. ಇವರ ಈ ಒಂದು ಜೋಡಿಯ ಚಿತ್ರವನ್ನ ರಕ್ಷಿತ್ ಕುಮಾರ್ ಡೈರೆಕ್ಷನ್ ಮಾಡಿದ್ದು, ಚಿತ್ರದಲ್ಲಿ ನಾಯಕಿ ಹರ್ಷಿತಾ ರಾಮಚಂದ್ರ ಟೀಚರ್ ಪಾತ್ರವನ್ನ ಮಾಡಿದ್ದಾರೆ. ಉಗ್ರ ಮಂಜು ಈ ಚಿತ್ರದಲ್ಲಿ ವಿಲನ್ ಪಾತ್ರವನ್ನ ಮಾಡ್ತಿದ್ದಾರೆ. ಇವರಿಗೂ ಜಂಗಲ್ ಮಂಗಲ್ ಚಿತ್ರದ ಕತೆ ಇಷ್ಟ ಆಗಿದೆ. ಈ ಹಿಂದಿನ ಚಿತ್ರಗಳಿಗಿಂತಲೂ ಇಲ್ಲಿ ವಿಭಿನ್ನವಾದ ಪಾತ್ರವನ್ನ ಮಾಡ್ತಿದ್ದಾರೆ. ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ತನ್ನ ಮನಮೋಹಕ ನಗು ಮತ್ತು ಮುದ್ದಾದ ನೋಟದ ಮೂಲಕ ಅನೇಕರ ಹೃದಯ ಗೆದ್ದಿದ್ದಾರೆ ರಶ್ಮಿಕಾ ಮಂದಣ್ಣ. ಆದ್ರೆ ಈಗ ರಶ್ಮಿಕಾ ಅವರ ಹೊಸ ಅವತಾರ ಅಭಿಮಾನಿಗಳನ್ನ ಬೆಚ್ಚಿ ಬೀಳಿಸುವಂತಿದೆ. ಮೈಸಾ ಹೆಸರಿನ ಹೊಸ ಚಿತ್ರವನ್ನ ಅವರೇ ಘೋಷಣೆಯನ್ನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ರಶ್ಮಿಕಾ ಅವರ ಗೆಟಪ್ ವಿಭಿನ್ನವಾಗಿದೆ. ರಶ್ಮಿಕಾ ಮಂದಣ್ಣ ರೊಮ್ಯಾಂಟಿಕ್ ಚಿತ್ರಗಳ ಮೂಲಕ ಹೆಚ್ಚು ಇಷ್ಟ ಆಗ್ತಾರೆ. ಈಗ ಮಹಿಳಾ ಪ್ರಧಾನ ಸಿನಿಮಾ ಒಂದನ್ನ ಅವರು ಒಪ್ಕೊಂಡಿದ್ದಾರೆ. ಈ ಚಿತ್ರಕ್ಕೆ ಮೈಸಾ ಎಂಬ ಟೈಟಲ್ ಇಡಲಾಗಿದೆ. ಈ ಶ್ರೇಷ್ಠಕ್ಕೆ ಗಮನ ಸೆಳೆಯುವಂತಿದೆ. ಅವರ ಲುಕ್ ಕೂಡ ವಿಭಿನ್ನವಾಗಿದೆ. ತೆಲುಗು, ಕನ್ನಡ, ಹಿಂದಿ, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಈ ಚಿತ್ರ ಬಿಡುಗಡೆಯಾಗಲಿದೆ. ಐಕಾನಿಕ್ ಸ್ಟಾರ್ ಅಲ್ಲು ಅರ್ಜುನ್ ಮತ್ತು ಟಾಲಿವುಡ್ನ ಬ್ಲಾಕ್ ಬಸ್ಟರ್ ನಿರ್ದೇಶಕ ಅಟ್ಲಿ ಕಾಂಬಿನೇಷನ್ ನಲ್ಲಿ ಸಿನಿಮಾ ತಯಾರಾಗ್ತಾ ಇದೆ. ಹಲವು ವಿಶೇಷತೆಗಳಿಂದಲೇ ಈ ಚಿತ್ರತಂಡ ಸಿನಿ ರಂಗದಲ್ಲಿ ಸದ್ದು ಮಾಡ್ತಾ ಇದೆ. ಇನ್ನು ಹೆಸರಿಡದ ಅಲ್ಲು ಅರ್ಜುನ್ ನಟನೆಯ 22ನೇ ಸಿನಿಮಾ ಇದಾದ್ರೆ ಅಟ್ಲಿ ನಿರ್ದೇಶನದ 6ನೇ ಚಿತ್ರ ಇದಾಗಿದ್ದು, ಈ ತಂಡದಿಂದ ಸುದ್ದಿಯೊಂದು ಹೊರಬಿದ್ದಿದೆ. ಸದ್ಯಕ್ಕೆ ವರ್ಕಿಂಗ್ ಟೈಟಲ್ ಆಗಿ AA22 A6 ಎಂದು ನಾಮಕರಣ ಮಾಡಲಾಗಿದೆ. ವಿಶೇಷ ಅಂದ್ರೆ ಈ ಸಿನಿಮಾದ VFX ಗಾಗಿ 350 ರಿಂದ 400 ಕೋಟಿ ಖರ್ಚಾಗಲಿದೆಯಂತೆ. ಇನ್ನು ಈ ಸಿನಿಮಾದ ಬಜೆಟ್ ಎಲ್ಲಿಗೆ ಹೋಗಿ ಮುಟ್ಲಿದೆ ಅಂತ ನೀವೇ ಅಂದಾಜು ಮಾಡಿ. ಸನ್ ಪಿಕ್ಚರ್ಸ್ ಬ್ಯಾನರ್ ನಲ್ಲಿ ಸಿನಿಮಾ ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಬ್ಯಾನರ್ ಈಗಾಗಲೇ ಹಲವು ಹಿಟ್ ಚಿತ್ರಗಳನ್ನ ಕೊಟ್ಟಿದ್ದು, ಈ ಸಲವೂ ಅದೇ ಮಟ್ಟದ ನಿರೀಕ್ಷೆ ಇದೆ ಎನ್ನಲಾಗ್ತಾ ಇದೆ.